ರಾಹುಲ್ ಗಾಂಧಿ ಅವರು ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಇಟ್ ಈಸ್ ಕರೆಕ್ಟ್, ಅದನ್ನು ನಾನು ಎಂಡರ್ಸ್ ಮಾಡ್ತೀನಿ. ಮತ್ತು ಎರಡನೇದು, ಈಗ SIT ತನಿಖೆ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ತಗೊಂಡಿದೆ. ನಾನು SIT ಅವರಿಗೆ ಮತ್ತು ಸಂಬಂಧಪಟ್ಟಂಥವ್ರಿಗೆ ನಾನು ಅರ್ಜಪಾಂದೆ ಈ ಆಳಂದ ಇದರಲ್ಲಿ ಕೆಲವು ಬೇನಾಮಿ ID ಮತ್ತು ಬೇನಾಮಿ ಇದರಲ್ಲಿ ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಯಾರು ಬೇನಾಮಿ ಹೆಸರಿನಲ್ಲಿ ಮತ್ತು ಬೋಗಸ್ ID-ನಲ್ಲಿ ಡಿಲೀಟ್ ಮಾಡಿದ್ದಾರೆ, ಅವ್ರು ಯಾರು ಮಾಡಿದ್ದಾರೆ ಅಂದರೆ ಈಗ ಅಲ್ಲಿ ಆಫೀಸಲ್ಲೇ ಸಿಗ್ತದೆ. ಅವರು ಆನ್ಲೈನಲ್ಲಿ ಬಂದಿದ್ದಾರಾ, ಆಫ್ಲೈನಲ್ಲಿ ಬಂದಿದ್ದಾರಾ, ಏನು ಅವರು ಯಾವ ಥರ ಅದನ್ನು ಡಿಲೀಟ್ ಮಾಡೋದಕ್ಕೆ ರಿಕ್ವೆಸ್ಟ್ ಕಳಿಸಿದ್ದಾರೆ, ಅದು ಫಾರಮ್ 6, 7 ಏನೋ ಇದ್ದಾವೆ, ಅದೆಲ್ಲ ಯಾವ ರೀತಿ ಅವರು ಡಿಲೀಟ್ ಮಾಡಲಿಕ್ಕೆ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಅದ್ರದ್ದೆಲ್ಲ ಅಲ್ಲಿ ಸಿಗುತ್ತೆ. ಅದು ಎಲ್ಲಿಗೆ, ಅದು ಈ ಸೈಬರ್ ಕ್ರೈಮಲ್ಲಿ ಹೆಂಗೆ ಅಂದರೆ ಮೇಲಿಂದ ಹುಡ್ಕೊಂಬಂದು ಇನ್ವೆಸ್ಟಿಗೇಷನ್ ಆಗೋದಿಲ್ಲ, ಬಾಟಮಿಂದ ಹೋಗಬೇಕು. ಇಲ್ಲಿ ಫಾರಮ್ 6 or 7 ಎಲ್ಲ ಇರ್ತಾವಲ್ಲ, ಇದು ಯಾವ ID-ಯಿಂದ ಬಂತು, ಯಾವ ಊರಿಂದ ಬಂತು, ಯಾರು ಕಳಿಸಿದ್ದಾನೆ, ಅದನ್ನು ಹುಡ್ಕೊಂಡು ಹೋದರೆ ಸಿಗ್ತಾರೆ. ಆಗ ಅವ್ರು ಯಾರು ಅಂತ ಗೊತ್ತಾಗ್ತದೆ. ಅದಕ್ಕೋಸ್ಕರ ನಾನು SIT ಅವರಿಗೆ ಮತ್ತು ಸಂಬಂಧಪಟ್ಟಂಥ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ಗೆ ಫಸ್ಟ್ ದೇ ಹ್ಯಾವ್ ಟು ಫೈಲ್ FIR ಅಲ್ಲಿ ಏನಂತ ಹಾಕಬೇಕು, ಯಾವುದು ಇಂಪರ್ಸೊನೇಷನ್ನು ಪ್ಲಸ್ ಇಂಪರ್ಸೊನೇಷನ್ ಜೊತೆಗೆ ಕ್ರಿಮಿನಲ್ ಕಾನ್ಸ್ಪಿರಸಿ, ಈ ಒಂದು ಆಧಾರದ ಮೇಲೆ ಒಂದು FIR ಹಾಕಬೇಕು. ಅದರಲ್ಲಿ ಇನ್ವೆಸ್ಟಿಗೇಷನ್ಗೆ ಹೋದರೆ ಎಲ್ಲ ಸಿಕ್ಕಾಕೊಳ್ತಾರೆ. ಅದು ಮಾಡಬೇಕು. ಅದು ಮಾಡೋದ್ರಿಂದ ಇಟ್ ಈಸ್ ನಾಟ್ ಓನ್ಲಿ ಹೆಲ್ಪ್ಫುಲ್ ಫಾರ್ ದಿ ಕಾಂಗ್ರೆಸ್ ಪಾರ್ಟಿ, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಡೆಮೋಕ್ರಸಿ ಟು ರಿಮೈನ್. ನಾನು ಹೇಳೋದಿಲ್ಲ, ಈಗ ಅವ್ರು ಮಾಡಿದ್ದಾರೆ ಅಂತ ಇವ್ರು ಮಾಡಿದ್ದಾರೆ ಅಂತ ಅವರು, ಅದು ಏನೇ ಇರಲಿ, ನಾನು ಹೇಳೋದು ಪ್ರಜಾಪ್ರಭುತ್ವದ ಉಳಿವಿಗೆ ಈ ರೀತಿಯ ಮೋಸಗಳನ್ನು ಯಾರೇ ಮಾಡಿದ್ರು ಕೂಡ ಸರಿ ಇಲ್ಲ. ಮುಂದೆ ಪ್ರಜಾಪ್ರಭುತ್ವ ಉಳಿಬೇಕಲ್ಲ. ಈ ಥರ ಮೋಸಗಳನ್ನ ಯಾರೇ ಮಾಡಿದ್ರು ಕೂಡ ಅದನ್ನು ಪತ್ತೆ ಹಚ್ಚಬೇಕು, ಮೋಸ ಮಾಡಿದ್ರು ಶಿಕ್ಷೆ ಹಾಕಬೇಕು. ಆಗ ಬೇರೆಯವ್ರಿಗೊಂದು ಮೆಸೇಜ್ ಇರುತ್ತೆ.